ಹಲೋ, ನಮಸ್ತೆ ಎಲ್ಲರಿಗೂ. ಇವತ್ತಿನ ಟಾಪಿಕ್ ಬಂದು ಪರಿಪೂರ್ಣತ್ವ ಎಂದರೇನು ಹಾಗೂ ಶ್ರೀ ಶಂಕರಾಚಾರ್ಯರು ಬೋಧಿಸಿದ ಪರಿಪೂರ್ಣತ್ವದ ತತ್ವಗಳಾದರೂ ಯಾವುದು ಎಂದು ಬನ್ನಿ ತಿಳ್ಕೊಳ್ಳೋಣ. ಪರಿಪೂರ್ಣತ್ವ ಅಥವಾ ಪರಿಪೂರ್ಣತೆ ಎಂದರೆ ಜ್ಞಾನೋದಯ ಹೊಂದಿದ ಅಥವಾ ಜ್ಞಾನೋದಯ ಹೊಂದುತ್ತಿರುವ ಸ್ಥಿತಿ ಅಂತ ಹೇಳ್ಬೋದು. ಈ ಎನ್ಲೈಟೆಂಡ್ ಮಾಸ್ಟರ್, ಎನ್ಲೈಟೆಂಡ್ ಸ್ಟೇಟ್ ಅಂತೆಲ್ಲ ಕರೀತಾರಲ್ವಾ. ಸೊ ಕನ್ನಡದಲ್ಲಿ ಅದನ್ನೇ ಪರಿಪೂರ್ಣತ್ವ ಅಥವಾ ಪರಿಪೂರ್ಣತ್ವ ಹೊಂದಿದ ಸ್ಥಿತಿ ಅಂತ ಕರೆಯೋದು. ಶ್ರೀ ಆದಿಶಂಕರಾಚಾರ್ಯರು ಪರಿಪೂರ್ಣತ್ವದ ಬಗ್ಗೆ ಕೆಲವು ತತ್ವಗಳನ್ನು ಬೋಧಿಸಿದ್ದಾರೆ. ಅದು ಯಾವುದಂತ ನೋಡೋಣ. ಮೊದಲನೆಯದಾಗಿ, ಮತ್ತೊಬ್ಬರನ್ನು ಬದಲಾಯಿಸುವ ಪ್ರಯತ್ನ ಬಿಟ್ಟು ನೀನು ಬದಲಾದರೆ ಅದು ಪರಿಪೂರ್ಣತೆ. ಅಂದರೆ ನಾವು ಏನು ಮಾಡ್ತಾ ಇರ್ತೀವಿ ಯಾವಾಗಲೂ ಅಂದರೆ ನಮ್ಮ ಸುತ್ತಮುತ್ತ ಇರೋರನ್ನೇ ಚೇಂಜ್ ಮಾಡೋಕ್ಕೆ ಹೋಗ್ತಾ ಇರ್ತೀವಿ. ಸೊ ಅದು ಬೇಡ ಅಂತ ಅವ್ರು ಹೇಳ್ತಾ ಇದ್ದಾರೆ. ಫಸ್ಟು ನಾವು ಬದಲಾಗಬೇಕು, ಫಸ್ಟ್ ನಿಮ್ಮನ್ನು ನೀವು ಬದಲಾಯಿಸ್ಕೊಳ್ಳಿ ಅನ್ನೋದು ಅವರ ಮೊದಲನೇ ತತ್ವ ಆಗಿದೆ. ಫಸ್ಟು ಬದಲಾವಣೆಗಳನ್ನು ನಮ್ಮಲ್ಲಿ ನಾವು ತಂದ್ಕೊಂಡಾಗ ನಮ್ಮ ಸುತ್ತಮುತ್ತ ಇರೋರು ಆಟೋಮೆಟಿಕ್ಕಾಗಿ ಅವರೇ ಚೇಂಜ್ ಆಗ್ತಾರೆ ಅಂತ ಇದರ ಅರ್ಥ. ಎರಡನೇದೇನಂತ ನೋಡೋಣ. ಸೊ ಜನ ಹೇಗಿದ್ದಾರೋ ಹಾಗೆಯೇ ಸ್ವೀಕರಿಸಿದರೆ ಅದು ಪರಿಪೂರ್ಣತೆ. ಅಂದರೆ ಜನ ಹೇಗಿದ್ದಾರೆ, ನಮ್ಮ ಸುತ್ತಮುತ್ತ ಹೇಗಿದ್ದಾರೆ ಜನ, ಅದೇ ಥರ ನಾವು ಎಕ್ಸೆಪ್ಟ್ ಮಾಡಬೇಕಂತೆ ಅವ್ರನ್ನ. ಇದರ ಅರ್ಥ ಏನಂದರೆ ಎಲ್ಲನೂ ಅಷ್ಟೇ, ನಮ್ಮ ಕರ್ಮಾನುಸಾರ ಎಲ್ಲ ಸಂಬಂಧಗಳು ಬಂದಿರುತ್ತೆ ನಮಗೆ. ನಮ್ಮ ಈ ಜನ್ಮದಲ್ಲಿ ಪ್ರತಿಯೊಂದು ಸಹ ನಮ್ಮ ಕರ್ಮ ಹೇಗಿದೆ ಆ ರೀತಿ ಇರುತ್ತೆ. ಸೊ ಅದನ್ನು ನಾವು ಎಷ್ಟು ಬದಲಾಯಿಸೋಕೆ ಹೋಗ್ತೀವಿ ಆ ಕರ್ಮ ಬೇಗ ಕರಗೋದಿಲ್ಲ. ಸೊ ಆ್ಯಸ್ ಇಟ್ ಈಸ್ ಹೇಗಿದೆ ಅದನ್ನು ಹಾಗೆ ಅಕ್ಸೆಪ್ಟ್ ಮಾಡಿ ಅಲ್ಲೇ ಜೀವನ ಮಾಡಿದ್ರೆ ನಮ್ಮ ಕರ್ಮಗಳು ಬೇಗ ಬೇಗ ಕ್ಲಿಯರ್ ಆಗ್ತಾವಂತೆ. ಸೊ ಇದ್ರದ್ದು ಅರ್ಥ ಆ ರೀತಿ ಬರುತ್ತೆ. ಮೂರನೇ ಪಾಯಿಂಟ್ ಬಂದು, ಪ್ರತಿಯೊಬ್ಬರೂ ಅವರ ದಾರಿಯಲ್ಲಿ ಅವರು ಸರಿ ಇದ್ದಾರೆ ಎಂದು ತಿಳಿದರೆ ಅದು ಪರಿಪೂರ್ಣತೆ. ಅಂದರೆ ಈ ಭೂಮಿ ಮೇಲೆ ಎಲ್ಲರೂ ಅಷ್ಟೇ ಅಂತೆ, ಅವರವರ ಪಾಯಿಂಟ್ ಆಫ್ ವ್ಯೂವಿಂದ, ಅವರವರ ದೃಷ್ಟಿಯಿಂದ ಎಲ್ಲರೂ ಕರೆಕ್ಟಾಗೇ ಇರ್ತಾರಂತೆ. ನೀವು ಯಾರನ್ನೇ ಕೇಳಿ ಅಥವಾ ನಿಮ್ಮನ್ನು ನೀವೇ ಕ್ವಶನ್ ಮಾಡ್ಕೊಳ್ಳಿ, ನಾನು ಮಾಡ್ತಾ ಇರೋದು ಕರೆಕ್ಟಾಗಿದೆ ಅಂತಲೇ ನಾವು ಹೇಳ್ತೀವಿ, ಅಥವಾ ನಮ್ಮ ಸುತ್ತಮುತ್ತ ಇರೋರು ಅದನ್ನೇ ಹೇಳ್ತಾರೆ. ಅದಕ್ಕೆ ಕರೆಕ್ಟಾಗಿರೋ ರೀಸನ್ಸ್ನ ಕೊಡ್ತಾರೆ, ಪ್ಲಸ್ ನಾವು ಕೊಡ್ತೀವಿ ಇದೇನೆ. ಸೊ ಇಲ್ಲಿ ತಪ್ಪು ಯಾವುದು ಸರಿ ಯಾವುದು ಅಂತ ಬರೋದೇ ಇಲ್ಲ. ಎಲ್ಲರೂ ಅವರವರ ದಾರಿಯಲ್ಲಿ ಎಲ್ಲ ಕರೆಕ್ಟೇನೆ, ಆ ದ್ವಂದ್ವ ಅನ್ನೋ ಮಾತೇ ಇಲ್ಲ ಅಂತ ಹೇಳ್ತಾರೆ ಇವರು. ಸೊ ಇಲ್ಲಿ ಯಾರು ಕಂಪ್ಲೇಂಟ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಅರ್ಥ. ನಾಲ್ಕನೇ ಪಾಯಿಂಟ್ ಬಂದು, ಎಲ್ಲರೊಂದಿಗೂ ಹೊಂದಾಣಿಕೆಯಿಂದ ನೀನು ಹೊರಟರೆ ಅದು ಪರಿಪೂರ್ಣತೆ. ಇದು ಎಲ್ಲರಿಗೂ ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ಅದರ ಪ್ರಯತ್ನ ಅಂತೂ ಮಾಡಲೇಬೇಕು. ಯಾವುದೇ ಆಗಲಿ ಒಂದಿನಕ್ಕೆ ಅಥವಾ 2 ದಿನಕ್ಕೆ ಆಗೋದಿಲ್ಲ ಅಲ್ವಾ. ಸೊ ಡೇ ಬೈ ಡೇ ಹೊಂದ್ಕೊಳ್ಳೋ ಪ್ರಯತ್ನ ನಡೀತಾ ಇರಬೇಕಾ, ಯಾವುದೇ ಆ ಒಂದು ಡೆಸ್ಟಿನೇಷನ್ ನಾವು ತಲುಪ್ತೀವಿ ಅಂತ ಅನಿಸುತ್ತೆ ನನಗೆ. ಓಕೆ, ನೆಕ್ಸ್ಟ್ 5th ಪಾಯಿಂಟ್ ಬಂದು, ಬೇರೆಯವರಿಂದ ನೀನು ಅಪೇಕ್ಷಿಸುವುದನ್ನು ಬಿಟ್ಟರೆ ಅದು ಪರಿಪೂರ್ಣತೆ. ಅಂದರೆ ನಾವು ಯಾರಿಂದನೂ ಏನೂ ಅಪೇಕ್ಷೆ ಮಾಡಬಾರ್ದು, ಸುಮ್ಮನೆ ನಮ್ಮ ಕರ್ತವ್ಯ ಏನಿದೆ ಅದನ್ನು ಮಾಡ್ಕೊಂಡು ಹೋಗ್ತಾ ಇರಬೇಕು ಅಷ್ಟೇ. ಫಲ ದೇವ್ರಿಗೆ ಬಿಟ್ಬಿಡಬೇಕು ಅಂತ ಇದರ ಅರ್ಥ. ನಾವೆಷ್ಟು ನಿರೀಕ್ಷೆ ಇಟ್ಕೊಂಡಿರ್ತೀವಿ, ಅದು ಮುಂದೆ ನೆರವೇರದೇ ಇದ್ದಾಗ ನಮಗೆ ದುಃಖ ಅನ್ನೋದು ಕಟ್ಟಿಟ್ಟ ಬುತ್ತಿಯಾಗುತ್ತೆ. ಸೊ ಅದಕ್ಕೋಸ್ಕರ ಆದಷ್ಟು ನಿರೀಕ್ಷೆ ಇಲ್ಲದೇ ನಾವು ಕರ್ತವ್ಯಗಳನ್ನ ಮಾಡ್ಕೊಂಡು ಹೋಗಬೇಕು. ದೇವರ ಕೆಲಸ ಅಂತ ತಿಳಿಬೇಕು ನಾವು ಪ್ರತಿಯೊಂದನ್ನು. ಆಗ ಮಾತ್ರ ನಾವು ನಿಶ್ಚಿಂತೆಯಿಂದ ಇರಲು ಸಾಧ್ಯ ಆಗುತ್ತೆ. ನೆಕ್ಸ್ಟ್ 6th ಪಾಯಿಂಟ್ ನೋಡೋಣ. ನೀನು ಮಾಡುತ್ತಿರುವ ಕೆಲಸದಿಂದ ನಿನಗೆ ಆತ್ಮವಿಶ್ವಾಸ ಮತ್ತು ಶಾಂತಿ ಸಿಕ್ಕರೆ ಅದು ಪರಿಪೂರ್ಣತೆ. ಅಂದರೆ ನಾವು ಮಾಡುತ್ತಿರುವ ಕೆಲಸದಿಂದ ನಮಗೆ ಜಾಸ್ತಿ ಆತ್ಮವಿಶ್ವಾಸ ಅನ್ನೋದು ಬರಬೇಕಂತೆ, ಮತ್ತು ಶಾಂತಿ ಅನ್ನೋದು ಒಳಗೆ ಉಕ್ಕಿ ಬರಬೇಕು. ಸೊ ಅಂಥ ಕೆಲಸಗಳನ್ನ ನಾವು ಚೂಸ್ ಮಾಡ್ಕೋಬೇಕು. ಇದ್ಯಾವುದೂ ನಾವು ಮಾಡೋ ಕೆಲಸದಲ್ಲಿ ಸಿಗ್ತಾ ಇಲ್ಲ ಅಂದರೆ ಆ ಕೆಲಸ ಮಾಡೋದೇ ವ್ಯರ್ಥ.
ಯಾವುದೇ ಕೆಲಸನ ನಾವು ಒಂದು ಪೂರ್ಣತ್ವದ ಸ್ಥಿತಿಯಿಂದ ಮಾಡಬೇಕು. ಅಂದರೆ ಒಂದು ಕಂಪ್ಲೀಟ್ನೆಸ್ ಇರಬೇಕು. ಆ ಕೆಲಸ ಹೇಗಿರಬೇಕಂದ್ರೆ ಯಾವುದೇ ಒಂದು ಕೆಲಸ ಮಾಡಿದ್ರು ಆ ಕೆಲಸ ನಗಬೇಕಂತೆ. ಅಂದರೆ ಅಷ್ಟು ಚೆನ್ನಾಗಿ ಮಾಡಿರಬೇಕು, ಅಷ್ಟು ಕಾನ್ಸಂಟ್ರೇಷನ್ 100% ಕೊಟ್ಟಿರಬೇಕು. ಒಂದು ಯಾರೇ ನೋಡಲಿ ಅವು ಪರವಾಗಿಲ್ಲಪ್ಪ ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಕೆಲಸನ ಅಂತ ಅನ್ನಿಸ್ಬೇಕು. ಆ ರೀತಿ ನಾವು ಕೆಲಸನ ಚೂಸ್ ಮಾಡ್ಕೋಬೇಕು. ನಮ್ಗೆ ಯಾವ್ದು ಗಮನ ಇದೆ ಅದು ಆ ಕೆಲಸನೇ ಚೂಸ್ ಮಾಡಿಕೊಂಡು ಅಷ್ಟು ಒಂದು ಕಾನ್ಸಂಟ್ರೇಷನ್ ಕೊಟ್ಟು ಮಾಡೋಣ ಅಲ್ವಾ. ಸುಮ್ಮನೆ ನಾವು ಹಣದಾಸೆಗೆ ಯಾವುದೋ ಒಂದು ಕೆಲಸ ಒಪ್ಕೊಂಡು ನಮಗೆ ಒಳಗೆ ಆನಂದನೂ ಸಿಗ್ತಾ ಇರಲ್ಲ, ಒಂದು ಶಾಂತಿನೂ ಇರಲ್ಲ, ಏನೋ ದುಡ್ಡೊಂದು ಬರ್ತಾ ಇರುತ್ತೆ ಅಷ್ಟೇ. ಸೊ ಏನೋ ಒಂದು ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತೀವಿ, ಅದರಿಂದ ಯಾವುದು ನಮ್ಮ ಆತ್ಮಕ್ಕೂ ಸಹ ಶಾಂತಿ ಅನ್ನೋದು ಸಿಕ್ಕಿರಲ್ಲ. ಸೊ ಆದಷ್ಟು ನಾವು ಕೆಲಸ ಚೂಸ್ ಮಾಡ್ಕೋಬೇಕಾದ್ರೆ ಅದು ಗಮನ ಇಟ್ಕೊಂಡು ಚೂಸ್ ಮಾಡ್ಕೋಬೇಕು. ನೆಕ್ಸ್ಟ್ 7ನೇ ಪಾಯಿಂಟ್ ಬಂದು, ನಿನ್ನ ಜಾಣ್ಮೆ ಹಾಗೂ ಶಕ್ತಿಯನ್ನು ಪ್ರದರ್ಶಿಸುವುದನ್ನು ನಿಲ್ಲಿಸಿದರೆ ಅದು ಪರಿಪೂರ್ಣತೆ. ಈ ತಪ್ಪನ್ನ ನಾವೆಲ್ಲರೂ ಮಾಡ್ತಾನೇ ಇರ್ತೀವಿ. ಏನಾದ್ರು ನಂಗೊಂದು ಸ್ವಲ್ಪ ಗೊತ್ತಾಗ್ಬಿಟ್ರೆ ಸಾಕು, ನಂಗೆಲ್ಲ ಗೊತ್ತು ಅನ್ನೋ ರೀತಿ ಪ್ರದರ್ಶನ ಮಾಡ್ತಾ ಇರ್ತೀವಿ. ಸೊ ಅದರ ಅವಶ್ಯಕತೆ ಇಲ್ಲ ಅಂತ ಗುರುಗಳು ಹೇಳ್ತಾ ಇದ್ದಾರೆ ಅಲ್ವಾ ಫ್ರೆಂಡ್ಸ್. ಸೊ ನಾವೆಲ್ಲ ತಿಳ್ಕೊಂಡಿರಬೇಕು. ಆದರೆ ಸುಮ್ಮನೆ ಆ ಥರ ಪ್ರದರ್ಶನ ಮಾಡೋ ಅವಶ್ಯಕತೆ ಅಂತೂ ಬೇಡ. ಯಾವಾಗ ಅವಶ್ಯಕತೆ ಇದೆ ಆವಾಗ ಉಪಯೋಗಿಸ್ಲೇಬೇಕು, ಆವಾಗ ವಿಧಿ ಇರಲ್ಲ. ಒಟ್ಟಿನಲ್ಲಿ ಅದರಿಂದ ಒಂದು 4 ಜನಕ್ಕೆ ಉಪಯೋಗ ಆಗಬೇಕು. ಆವಾಗ ಒಂದು ಸ್ವಲ್ಪ ಬೆಲೆ ಅನ್ನೋದು ಸಿಗುತ್ತೆ. ಸೊ ಆದಷ್ಟು ನಾವು ಮೌನಿಗಳಾಗಬೇಕು. ಸೊ ಎಲ್ಲವನ್ನು ತಿಳ್ಕೊಂಡು ಮೌನ ಸ್ಥಿತಿಯಲ್ಲಿರೋದನ್ನು ನಾವು ಅಭ್ಯಾಸ ಮಾಡಬೇಕು. ಇದಕ್ಕೂ ಸಹ ಅಭ್ಯಾಸ ಅನ್ನೋದು ಬೇಕೇ ಬೇಕು. ನೆಕ್ಸ್ಟ್ 8ನೇ ಪಾಯಿಂಟ್ ಬಂದು, ಮತ್ತೊಬ್ಬರು ನಿನ್ನನ್ನು ತೆಗಳಿದಾಗ ಸ್ವೀಕರಿಸುವ ಗುಣವಿದ್ದರೆ ಅದು ಪರಿಪೂರ್ಣತೆ. ನಾವೆಲ್ಲರೂ ಅಷ್ಟೇ ಅಲ್ವಾ, ಹೊಗಳಿಕೆ ಅಂದರೆ ಸಾಕು ಯಾವಾಗಲೂ ಕಾಯ್ತಾ ಇರ್ತೀವಿ. ಹೊಗಳಿಕೆ ಅಂದರೆ ಬೇಗನೆ ಸ್ವೀಕರಿಸುವ ಮನೋಭಾವ ಇರುತ್ತೆ. ಅದೇ ತೆಗಳಿಕೆ ಆದಾಗ ಸಡನ್ನಾಗಿ ಅಪ್ಸೆಟ್ ಆಗಿಬಿಡ್ತೀವಿ. ತೆಗಳಿಕೆ ಅನ್ನೋದು ಮಿತಿ ಮೀರಿದಾಗ ನಾವು ಡಿಪ್ರೆಷನ್ ಸ್ಟೇಟ್ಗೂ ಸಹ ಹೋಗ್ತೀವಿ. ಸೊ ನಮ್ಮನ್ನು ಯಾರು ತೆಗಳ್ದಾಗಲೂ ಅಷ್ಟೇ ನಾವು ಅಷ್ಟೇ ಸಮಚಿತ್ತದಿಂದ ಸ್ವೀಕರಿಸಬೇಕು ಅನ್ನೋದು ಇದರ ತತ್ವ, ಇದರ ಮೀನಿಂಗ್ ಆಗುತ್ತೆ. ಇದು ಸಹ ಅಷ್ಟೊಂದೇನು ಈಸಿ ಇಲ್ಲ. ಇದಕ್ಕೂ ಸಹ ಸತತ ಪ್ರಯತ್ನ ಬೇಕು. ನಮ್ಮ ಮನಸ್ಸನ್ನು ನಾವು ನಿಯಂತ್ರಣದಲ್ಲಿ ಇಟ್ಕೊಳ್ಳೋದ್ರಿಂದ ಇದು ಸಾಧ್ಯ ಅಂತ ಅನಿಸುತ್ತೆ. ಫಸ್ಟು ಏನಂದರೆ, ಯಾರು ನಮ್ಮನ್ನು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾದಾಗ ನಾವು ಅದು ರೈಟೋ ರಾಂಗು ಅಂತ ಫಸ್ಟು ಯೋಚನೆ ಮಾಡಬೇಕಾಗತ್ತೆ. ಅದು ರೈಟ್ ಆದರೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಕಾಗತ್ತೆ. ಅದರ್ವೈಸ್ ಅದು ರೈಟೇ ಅಲ್ಲ ಅಂತ ನಮ್ಮ ಮನಸ್ಸಿಗೆ ಅನ್ನಿಸ್ದಾಗ ಅದು ಜಸ್ಟ್ ಇಗ್ನೋರ್ ಮಾಡಿ ನಾವು ಮುಂದೆ ಏನಿದೆ ಅದು ನೋಡ್ತಾ ಇರಬೇಕಾಗತ್ತೆ. ನೆಕ್ಸ್ಟ್ 9th ಪಾಯಿಂಟ್ ಏನಂತ ನೋಡೋಣ. ನಿನ್ನನ್ನು ಬೇರೆಯವರೊಂದಿಗೆ ಹೋಲಿಸಿಕೊಳ್ಳುವುದನ್ನು ಬಿಟ್ಟರೆ ಅದು ಪರಿಪೂರ್ಣತೆ. ಅಂದರೆ ನಮ್ಮನ್ನು ನಾವು ಬೇರೆಯವರೊಂದಿಗೆ ಕಂಪೇರ್ ಮಾಡೋದು ಅವಶ್ಯಕತೆ ಇಲ್ಲ ಅಂತ ಇದರ ಅರ್ಥ. ಇದರ ಅರ್ಥ ಆಲ್ ಫ್ಲವರ್ಸ್ ಆರ್ ಡಿಫ್ರೆಂಟ್. ಒಂದೊಂದು ವಿಶಿಷ್ಟ ಗುಣವನ್ನು ಹೊಂದಿರುತ್ತೆ. ಸೊ ನಾವು ಆ ಹೂ ಚೆನ್ನಾಗಿದೆ, ಈ ಹೂ ಚೆನ್ನಾಗಿಲ್ಲ ಅಂತ ಹೇಳೋಕ್ಕಾಗಲ್ಲ. ಅದರದ್ದೇ ಆದ ಸುಗಂಧ, ಅದರದೇ ಆದ ಕಲರು ಅದಕ್ಕಿದ್ದೇ ಇರುತ್ತೆ. ಸೊ ನಾವು ಯಾವಾಗಲೂ ನಮ್ಮನ್ನು ನಾವು ಕರೆಕ್ಟ್ ಮಾಡ್ಕೊಳ್ಳೋದು, ನಮ್ಮ ಬೆಳವಣಿಗೆ ಕಡೆ ನಮಗೆ ಫೋಕಸ್ಡ್ ಆಗಿರ್ಬೇಕು. ಯಾವಾಗಲೂ ನಾವು ಬೇರೆ ಕಡೆ ಗಮನ ಕೊಟ್ಟು ಅವರು ಅದು ಮಾಡ್ತಾಯಿದ್ದಾರೆ, ಅವರು ಹೆಚ್ಚಿದ್ದಾರೆ, ನಾವು ಕಮ್ಮಿ ಇದ್ದೀನಿ, ಆ ಥರ ಎಲ್ಲ ಮೈಂಡ್ ಸೆಟ್ ಮಾಡಿಕೊಂಡ್ರೆ ನಾವು ಮಾಡೋದನ್ನು ಕರೆಕ್ಟಾಗಿ ಮಾಡೋಕ್ಕಾಗೋದಿಲ್ಲ. ಸೊ ಅವರವರ ಸಾಧನೆ ಅವರವ್ರಿಗೆ, ನಮ್ಮ ಸಾಧನೆ ಕಡೆ ನಾವು ಫೋಕಸ್ಡ್ ಆಗಿರಬೇಕು. 10ನೇ ಪಾಯಿಂಟ್ ಏನಿದೆ ನೋಡೋಣ. ನಿನ್ನಲ್ಲಿ ನಿನಗೆ ಭರವಸೆ ಇದ್ದು ಶಾಂತನಾಗಿ ಇರಲು ಸಾಧ್ಯವಾದರೆ ಅದು ಪರಿಪೂರ್ಣತೆ. ಇದರ ಅರ್ಥ ಏನಂದರೆ, ಫಸ್ಟು ನಮಗೆ ಹೋಪ್ಸ್ ಇರಬೇಕಂತೆ. ಶಾಂತಿಯಾಗಿರೋದು ನೆಕ್ಸ್ಟು. ನಮಗೆ ಫಸ್ಟು ಹೋಪ್ಸ್ ಇದ್ದರೆ ನಾವು ಶಾಂತಿಯಾಗಿರೋಕ್ಕೆ ಸಾಧ್ಯ ಆಗುತ್ತೆ ಯಾವಾಗಲೂ. ಅದರ್ವೈಸ್ ನಮ್ಗೆ ಹೋಪ್ಸೇ ಇಲ್ಲ ಅಂದರೆ, ಅಯ್ಯೋ ಯಾವಾಗಲೂ ಶಾಂತಿಯಾಗಿರೋಕ್ಕೆ ನನ್ನ ಕೈಲೆಲ್ಲ ಆಗುತ್ತೆ, ನನ್ನ ಕೈಲಿ ಸಾಧ್ಯನೇ ಇಲ್ಲಪ್ಪ, ನಾನೇನು ದೊಡ್ಡ ಯೋಗಿನ, ಹೀಗೆ ನಮ್ಮನ್ನು ನಾವೇ ಒಂದು
ಓಪ್ಲೆಸ್ಸಾಗಿ ಮಾತಾಡ್ಕೊಳ್ತಾ ಇರ್ತೀವಿ. ಸೊ ಅದರ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ನಮ್ಮೇಲೆ ನಮಗೆ ಭರವಸೆ ಇದ್ದರೆ ನಾವು ಅಟ್ಲೀಸ್ಟ್ ಶಾಂತ ಆಗಿರೋದಕ್ಕೆ ಪ್ರಯತ್ನ ಪಡ್ತೀವಿ. ಎಲ್ಲ ಸಂದರ್ಭದಲ್ಲೂ ನಾವು ಅದನ್ನು ತಂದ್ಕೊಳ್ಳೋದು ಸ್ವಲ್ಪ ಕಷ್ಟ, ಆದರೆ ಪ್ರಯತ್ನ ಪಡ್ತಾ ಪಡ್ತಾ ಒಂದಲ್ಲ ಒಂದಿನ ನಾವು ಆ ಒಂದು ಸ್ಥಿತಿಗೆ ತಲುಪ್ತೀವಿ. ಸೊ ಯಾವತ್ತೂ ಅಷ್ಟೇ ನಮ್ಮ ಮೇಲೆ ಇರೋ ಭರವಸೆನ ನಾವು ಕಳ್ಕೋಬಾರ್ದು. ನೆಕ್ಸ್ಟ್ 11ನೇ ಪಾಯಿಂಟ್ ಬಂದು, ನೀನು ನಿನ್ನ ಜೀವನದ ಅವಶ್ಯಕತೆ ಮತ್ತು ಬೇಕುಗಳನ್ನು ಬೇರ್ಪಡಿಸಿ ನೋಡಲು ಶಕ್ತನಾಗಿ ಬೇಕುಗಳನ್ನು ತ್ಯಾಗ ಮಾಡಿದರೆ ಅದು ಪರಿಪೂರ್ಣತೆ. ಇಲ್ಲಿ ಏನಂದರೆ ಯೂನಿವರ್ಸಲ್ ಕಾನ್ಸೆಪ್ಟ್ ಬರುತ್ತಿಲ್ಲಿ. ಕೇವಲ ನಾನು, ನನ್ನದು, ನನ್ನ ಒಂದು ಕುಟುಂಬ ಇಷ್ಟೇ ಯೋಚನೆ ಮಾಡ್ತಾ ಇರ್ತೀವಿ ಯಾವಾಗಲೂ. ಅದನ್ನು ಬಿಟ್ಟು ಬೇರೆ ಯೋಚನೆ ಮಾಡೋದೇ ಇಲ್ಲ ನಾವು. ಸೊ ಇದೇನಂದರೆ ಒಂದು ಲಿಮಿಟೆಡ್ ಆಗಿರಬೇಕು. ಓವರಾಗಿ ನಾವು ನಮ್ಮ ಒಂದು ಇದರಲ್ಲೇ ಇದ್ಬಿಟ್ರೆ ನಾವು ಲೋಕದ ಬಗ್ಗೆ ನಾವು ಯೋಚನೆ ಮಾಡೋಕ್ಕೋಗಲ್ಲ. ಸೊ ನಾವು ಆದಷ್ಟು ನಮ್ಮ ಒಂದು ಅವಶ್ಯಕತೆಗಳು, ನಮ್ಮ ನೀಡ್ಸ್ನ ಕಮ್ಮಿ ಮಾಡ್ಕೊಳ್ಳೋಣ. ನಮ್ಮ ಒಂದು ಉಳಿದ ಸಮಯವನ್ನು ಈ ವಿಶ್ವದ ಒಂದು ಸೇವೆಗಾಗಿ ನಾವು ಮೀಸಲಿಡಬೇಕು. ವಿಶ್ವ ಸೇವೆ ಅಂತನಾರು ಕರಿಬೋದು, ಸಮಾಜ ಸೇವೆ ಅಂತನಾರು ಕರಿಬೋದು, ಯಾವ ರೀತಿನಾರು ಅನ್ಬೋದು. ಒಟ್ಟಿನಲ್ಲಿ ನಮ್ಮನ್ನು ನಾವು ನೋಡ್ಕೊಳ್ಳೋದ್ರ ಜೊತೆಗೆ ಲೋಕ ಕಲ್ಯಾಣ ಕಾರ್ಯಗಳಿಗೂ ನಾವು ಟೈಮನ್ನು ಕೊಡಬೇಕು, ಅಥವಾ ಅದ್ರ ಕಡೆನೂ ಗಮನ ಕೊಡಬೇಕು ಅಂತ ಅರ್ಥ. ನೆಕ್ಸ್ಟ್ 12ನೇ ಪಾಯಿಂಟ್ ಬಂದು, ಪ್ರತಿಯೊಂದು ವಸ್ತು, ವ್ಯಕ್ತಿ, ವಿಷಯಗಳಿಂದಲೇ ಸುಖ ಸಂತೋಷ ಸಿಗುವುದು ಎಂದು ನಂಬುವುದನ್ನು ಬಿಟ್ಟರೆ ಅದು ಪರಿಪೂರ್ಣತೆ. ಇದು ಹೇಗಂದರೆ, ಫಾರ್ ಎಕ್ಸಾಂಪಲ್ ಇವಾಗ ಯಾವುದೋ ಒಂದು ಹೊಸ ಗಾಡಿ ತೊಗೊಳ್ತೀವಿ ಅಥವಾ ಟಿ ವಿ ತೊಗೊಳ್ತೀವಿ, ಏನೋ ಒಂದು ಅಂದ್ಕೊಳ್ಳಿ. ಅದು ಫಸ್ಟ್ ದಿನ ತುಂಬ ಕ್ರೇಜಲ್ಲಿರ್ತೀವಿ. ಅದೇ ಒಂದು ವಾರ ಆದಮೇಲೆ ಕ್ರೇಜ್ ಅನ್ನೋದು ಸ್ವಲ್ಪ ಕಮ್ಮಿ ಆಗಿಬಿಡುತ್ತೆ. ಅದೇ ಒಂದು ತಿಂಗಳಾದಮೇಲೆ ಇನ್ನೂ ಕಮ್ಮಿ ಆಗುತ್ತೆ. ಅದೇ ರೀತಿ ಈ ಸಂತೋಷ ಅನ್ನೋ ಸ್ಥಿತಿ ಡೇ ಬೈ ಡೇ ಕಮ್ಮಿ ಆಗ್ತಾ ಬರುತ್ತೆ. ಮೊದಲನೇ ದಿನ ಇದ್ದು ಖುಷಿ ನಮಗೂ ಒಂದು ತಿಂಗಳಿಗೆ ಆಲ್ಮೋಸ್ಟ್ ಎಲ್ಲ ಅರ್ಧಕ್ಕರ್ಧ ಕಮ್ಮಿ ಆಗಿಬಿಟ್ಟಿರುತ್ತೆ. ಇದನ್ನೇ ಹೇಳ್ತಾ ಇರೋದು, ಈ ವಸ್ತು, ವ್ಯಕ್ತಿ, ವಿಷಯಗಳಿಂದ ನಮಗೆ ಆನಂದ ಅನ್ನೋದು ಸಿಗೋದಿಲ್ಲ. ವ್ಯಕ್ತಿ ವಿಷಯದಲ್ಲೂ ಹೀಗೆ ಆಗುತ್ತೆ. ಸೊ ನಾವು ಯಾರೋ ಒಬ್ರನ್ನ ತುಂಬ ಇಷ್ಟಪಡ್ತಾ ಇರ್ತೀವಿ, ಅವ್ರ ಗುಣ ನಮಗೆ ತುಂಬ ಇಷ್ಟ ಆಗಿರುತ್ತೆ. ಸೊ ಎಲ್ಲಿವರೆಗೆ ಅವರು ನಮ್ಮ ಪ್ರಕಾರ ನಡ್ಕೊಳ್ಳೋವರೆಗೆ ಅಷ್ಟೇ. ಅವರು ಸ್ವಲ್ಪ ತಿರುಗಿಬಿದ್ರು ಅಥವಾ ನೆಗೆಟಿವ್ ಆಗಿ ನಮ್ಮ ಬಗ್ಗೆ ಮಾತಾಡಿದ್ರು ಅಂತ ಒಂದೇ ಒಂದು ದಿನ ಗೊತ್ತಾಗ್ಬಿಡಲಿ, ಅವ್ರ ಮೇಲಿರೋ ಇದು ಆವಾಗಲೇ ಕಮ್ಮಿ ಆಗ್ತಾ ಬರುತ್ತೆ. ಸೊ ಹಾಗೆ ಯಾವುದು ಕಾನ್ಸ್ಟೆಂಟ್ ಇಲ್ಲ, ಇಲ್ಲಿ ಎಲ್ಲ ಬದಲಾಗ್ತಾನೆ ಇರುತ್ತೆ. ಸೊ ಆದ್ದರಿಂದ ನಾವು ವಸ್ತು, ವ್ಯಕ್ತಿ, ವಿಷಯಗಳಿಂದ ನಾವು ಆನಂದನ ಹುಡ್ಕಕ್ಕೆ ಹೋಗಬಾರ್ದು. ಯಾವಾಗಲೂ ನಮ್ಮ ಉದ್ದೇಶ ಏನಿರಬೇಕಂದ್ರೆ ಶಾಶ್ವತವಾದ ಆನಂದನ ಪಡೆಯೋದಾಗಿರಬೇಕು ಅಂತ ತಪನ ನಮ್ಮಲ್ಲಿ ಇರಬೇಕು. ಯಾವಾಗ ನಮ್ಮ ಆತ್ಮ ಉನ್ನತಿ ಕಡೆಗೆ ಹೋಗುತ್ತೋ ಆಗಲೇ ನಮಗೆ ಶಾಶ್ವತ ಆನಂದ ಸಿಗೋದು. ಆದ್ದರಿಂದ ಧ್ಯಾನ, ತಪಸ್ಸಿನಿಂದ ನಾವು ಅದನ್ನು ಪಡ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಓಕೆ ಫ್ರೆಂಡ್ಸ್, ಇವತ್ತಿಗಿಷ್ಟಿರಲಿ. ನೆಕ್ಸ್ಟ್ ಎಪಿಸೋಡಲ್ಲಿ ಇನ್ನೂ ಹೆಚ್ಚಿನ ವಿಷಯಗಳನ್ನು ತಿಳಿದುಕೊಳ್ಳೋಣ. ಓಕೆ, ಬಾಯ್. ಥ್ಯಾಂಕ್ ಯು. ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನಲ್ ಹೆಸರು ಎಥಿಕ್ಸ್ ವರ್ಲ್ಡ್ ಕನ್ನಡ.